ರೋಡ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ. ವಾವ್, ಬಸ್ ಸ್ಟ್ಯಾಂಡಲ್ಲಿ ಫುಲ್ ಜನ ಇದ್ದಾರೆ ಗಾಯ್ಸ್. ಕುಬೇರಲಿಂಗ ಪ್ರಸಾದಕ್ಕೂ ದುಡ್ಡು ಕೊಡ್ಬೇಕಾ? ನಾವಿಬ್ರು ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿಶೇಷ ಏನಂದರೆ ಇವತ್ತು ನಾವು ತಿರುವಣ್ಣಾಮಲೈ, ತಮಿಳುನಾಡಲ್ಲಿರುವ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಇದು ನಮ್ಗೆ ತುಂಬ ದಿನ ಕನಸಾಗಿತ್ತು. ಫೈನಲ್ಲಿ ಇವತ್ತಿನ ದಿನ ಬಂದಿದೆ. ಹೋಗ್ತಾ ಇದ್ದೀವಿ. ನಮಗೂ ಏನು ಐಡಿಯಾ ಇಲ್ಲ ಹೆಂಗೆ ಹೋಗ್ಬೇಕೇನೆಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಶಿವಾರ್ಪಣ ಮಸ್ತ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ಏನು ಎಕ್ಸ್ಪೀರಿಯನ್ಸ್ ಹೆಂಗೆ ಏನಿದೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬನ್ನಿ, ನಿಮಗೂ ತಿರುವಣ್ಣಾಮಲೈ ಇದು ದರ್ಶನ ಮಾಡಿಸ್ತೀನಿ. ಗಾಯ್ಸ್, ಪ್ಯಾಕಿಂಗ್ ಎಲ್ಲ ಆಯಿತು. ಇವಾಗ ನಾನು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನಿಂದ ಸೀದಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ನಾನು ಕೇಳಿರೋ ಪ್ರಕಾರ ತುಂಬ ಬಸ್ಗಳಿದೆ ಅಂತ ಹೇಳ್ತಿದ್ರು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಸಿಲ್ಕ್ ಬೋರ್ಡ್ಗೆ ಹೋಗಬೇಕು ಅಂತ. ಬಟ್ ಅಲ್ಲಿ ಸಿಲ್ಕ್ ಬೋರ್ಡಲ್ಲಿ ಜಾಸ್ತಿ ಬಸ್ಸಿನ ವ್ಯವಸ್ಥೆ ಕಮ್ಮಿ ಅನ್ನೋದು ಗೊತ್ತಾಯಿತು. ಹಾಗೆ ಅಲ್ಲಿ ಜನ ಜಾಸ್ತಿ ಅನ್ನೋದು ಗೊತ್ತಾಯಿತು. ಸೊ ಸೀಟ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾವು ಸ್ಯಾಟಲೈಟ್ನೇ ಚೂಸ್ ಮಾಡ್ಕೊಂಡಿದ್ದೀವಿ. ಈಗ ಮೆಟ್ರೋ ಟ್ರೈನ್ಗೆ ಇನ್ನೊಂದು 1 ನಿಮಿಷ ಇದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಟ್ರೈನ್ ಬಂದ ತಕ್ಷಣ ಹತ್ಕೊಂಡು ಸೀದಾ ಹೋಗ್ತಾ ಇರೋದೇನೆ. ನಮ್ಮ ಸ್ಟಾಪ್ ಬಂದು ದೀಪಾಂಜಲಿ ನಗರ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ರ ಇದೆ. ಮೆಟ್ರೋ ಒಳಗಡೆ ಬಂದೆ, ನೋಡಿದ್ರೆ ಜನನೇ ಕಾಣಿಸ್ತಿಲ್ಲ. ಫೈನಲಿ ಗಾಯ್ಸ್, ಇವಾಗ ನಾನು ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ರಾತ್ರಿ ಟ್ರಾವೆಲ್ ಅಂದರೆ ಆ ಫೀಲೇ ಬೇರೆ ಇರುತ್ತೆ. ಸುತ್ತಮುತ್ತ ಎಲ್ಲರೂ ಅವ್ರವ್ರ ಡೆಸ್ಟಿನೇಷನ್ಗೆ ಹೋಗ್ಬೇಕು ಅಂತವ್ರೆ. ನನ್ನ ಡೆಸ್ಟಿನೇಷನ್ ಬಂದು ತಿರುವಣ್ಣಾಮಲೈ. ಬಸ್ ಕೂಡ ಆಲ್ರೆಡಿ ನಿಂತಿದೆ. ಇನ್ನೇನು 8:30ಗೆ ಹೊರಡುತ್ತಂತೆ. ನಾವೀಗ 8 ಗಂಟೆಲಿದ್ದೀವಿ, 8:30ಗೆ ಹೊರಡುತ್ತಂತೆ. ಸೊ ಇಲ್ಲಿ ವಿಚಾರಿಸಿದಾಗ ಅರ್ಧ ಗಂಟೆಗೂ ಬಸ್ ಇದೆಯಂತೆ. ಯಾವುದೇ ಥರ ವರಿ ಮಾಡ್ಕೊಂಗಿಲ್ಲ. ನನಗೆ KSRTC ಬಸ್ ಸಿಕ್ಕಿಲ್ಲ. ಸೊ ನಾನು ತಮಿಳ್ನಾಡು ಗಾಡಿಗೆ ಹೊರಟಿದ್ದೀನಿ. ಫೈನಲಿ ಇನ್ನೇನು ಬಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಗಾಯ್ಸ್, ಇದೇ ನಮ್ಮ ಬಸ್ಸು. ಸೀಟಂತೂ ತುಂಬ ಇದೆ, ಏನು ತೊಂದರೆ ಇಲ್ಲ. ನಾವು 8 ಗಂಟೆಗೆ ಬಂದು ಇದು 8:30ಗೆ ಹೋಗುತ್ತಂತೆ. ಇನ್ನೂ ಸೀಟ್ ಫುಲ್ ಆಗೋದು ಬಾಕಿ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ವಿಂಡೋ ಸೀಟ್ ಸಿಕ್ಕಿದೆ. ಜರ್ನಿ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ. ರಾತ್ರಿ ಹೈವೇ ಲೈಟ್ ನೋಡ್ತಾ ಜರ್ನಿ ಮಾಡೋದ್ರಿಂದ ಆ ಟ್ರಿಪ್ ಮಜಾನೇ ಬೇರೆ ಇರುತ್ತೆ. ಸೊ ಮೈಂಡ್ ರಿಫ್ರೆಶ್ ಆಗೋ ಟ್ರಿಪ್ ಇದು. ತಿರುವಣ್ಣಾಮಲೈ ಬಗ್ಗೆ ತುಂಬ ಕೇಳಿದ್ದೀನಿ. ಫೈನಲಿ ನೋಡೋ ಚಾನ್ಸ್ ಸಿಕ್ಕಿದೆ. ಒಬ್ಬರಿಗೆ ಟಿಕೆಟ್ ಅಮೌಂಟ್ ಬಂದು 222 ರೂಪಾಯಿ ಆಗುತ್ತೆ. ಸೊ ನಾವು ಇಬ್ಬರು ಹೋಗ್ತಾ ಇರೋದ್ರಿಂದ 444 ರೂಪಾಯಿ ಆಗಿದೆ. ಕೆಲವು ಜರ್ನಿಗಳು ಹೆಂಗೆ ಅಂದರೆ ಡಿಸ್ಟೆನ್ಸ್ಗಿಂತ ಮೆಮೊರೀಸ್ ಹೆಚ್ಚು ಕೊಡುತ್ತೆ. ಈ ರಾತ್ರಿ ಈ ರಸ್ತೆಯಲ್ಲಿ ಮ್ಯೂಸಿಕ್ ಕೇಳ್ಕೊಂಡು ಹೋಗ್ತಾ ಇದ್ರೆ ವಾಹ್, ಆ ಫೀಲೇ ಬೇರೆ. ಸೊ ಅದಕ್ಕೆ ನಾನು ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ, ಜರ್ನಿ ಬೇಗ ಸಾಗಲಿ ಅಂತ. ಗಾಯ್ಸ್, ಆಲ್ಮೋಸ್ಟ್ ಜನ ಮಲ್ಕೊಬಿಟ್ಟಿದ್ದಾರೆ. ನನಗಂತೂ ನಿದ್ದೆನೇ ಬರ್ತಾ ಇಲ್ಲ. ಯಾಕೆಂದರೆ ಇದು ನನ್ನ ತುಂಬ ದಿನದ ಕನಸು. ಕರೆಕ್ಟಾಗಿ 1:10ಗೆ ಗಾಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ದಾರೆ. ಯಾರು ಬೇಕಾದರೂ ಕಾಫಿ ಟೀ ಏನಾದರೂ ಕುಡಿಯೋಂಗಿದ್ರೆ ಕುಡೀರಿ ಅಂತ ನಿಲ್ಲಿಸಿದ್ದಾರೆ. ಗಾಯ್ಸ್, ಇಲ್ಲಿಂದ ತಿರುವಣ್ಣಾಮಲೈಗೆ 85 ಕಿಲೋಮೀಟರ್ ಇದೆ. ಮೇ ಬಿ 1 ಅವರ್ ಆಗ್ಬೋದು. ಗೈಸ್, ಫೈನಲಿ ತಿರುವಣ್ಣಾಮಲೈಗೆ ತಲುಪಿದ್ದೀವಿ. ಈ ಪ್ಲೇಸ್ಗೆ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ನೇ ಫೀಲ್ ಆಗ್ತಿದೆ. ಅರುಣಾಚಲೇಶ್ವರ ಬೆಟ್ಟ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಲಿಟ್ರಲಿ ಮೈಯೆಲ್ಲ ಜುಮ್ ಅಂತಿದೆ. ನಾವು ಏನು ನೋಡ್ತಾ ಇದ್ದೀವಿ ಅದೇ ರಾಜಗೋಪುರ. ನಾವು ಕೇಳಿರೋ ಮಟ್ಟಿಗೆ ಈ ಗೋಪುರ ತುಂಬ ವಿಶೇಷ. ಏಕೆಂದರೆ ಇದನ್ನು ಕಟ್ಟಿಸಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ಕೃಷ್ಣದೇವರಾಯರು. ಈ ಗೋಪುರ ತಮಿಳ್ನಾಡಿನಲ್ಲೇ ಅತಿ ದೊಡ್ಡ ಗೋಪುರ ಆಗಿದೆ. ಸುಮಾರು 176 ಅಡಿ ಉದ್ದ ಇದೆ ಇದು ರಾಜಗೋಪುರ. ತಲೆ ಎತ್ತಿ ನೋಡಬೇಕು, ಅದು ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ಗ್ಯಾಪಲ್ಲಿ ನನ್ನ ಫ್ರೆಂಡು ಫ್ರೆಶ್ ಅಪ್ ಆಗಿ ಒಂದು ರೂಮ್ ನೋಡಿದ್ದಾನೆ. ಬನ್ನಿ ಹೋಗೋಣ. ಗೈಸ್, ಈಗ ಈ ಯಾರ್ದಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಏನಂತ ಗೊತ್ತಿಲ್ಲ, ಯಾರನ್ನಾರ ಕೇಳಬೇಕು. ಅದೇ ಈ ಫಸ್ಟ್ ಟೈಮ್ ಬಂದರೆ ಇದೇ ಹಿಂಸೆ. ಇರಲಿ, ನೆಕ್ಸ್ಟ್ ಟೈಮ್ ಬರೋಷ್ಟು ಸರ್ ಹೋಗ್ತೀವಿ. ಕರ್ಪೂರ ಮತ್ತು ದೀಪ ತಗೊಟ್ಟು ಅಷ್ಟರಲ್ಲಿ ಈ ಥರ ಬಟ್ಟಿಕ್ತೀನಿ ಅಂತ ಬಂದರು. ಓಕೆ ಫೈನ್ ಅಂದ್ಬಿಟ್ಟು ನಾನು ಬಟ್ಟಿಕ್ಕಿಸ್ಕೊಂಡೆ. ಎಕ್ಕಿಸ್ಕೊಂಡ್ಮೇಲೆ ಲುಕ್ಕೇ ಚೇಂಜ್ ಆಗೋಯ್ತು ಕರೆಕ್ಟಾಗಿ. ಈಗಿನ ವಿಶೇಷತೆ ಏನಂದರೆ, ಈ ಥರ ದೀಪ ತಗೊಂಡು ಹಚ್ಚಿ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬೇಡ್ಕೊಂಡು ಬೆಳಗೋದ್ರಿಂದ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ನಾನು ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಬೇಡ್ಕೊಂಡು ಇದರ ದೀಪ ಬೆಳಗ್ದೆ. ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು. ಗಾಯ್ಸ್, ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬರೀ ಲೈಟಿಂಗ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ನೀವೇನು ವೀಡಿಯೋದಲ್ಲಿ ನೋಡ್ತಿರೋ ಇಲ್ಲಿಂದ ವ್ಯೂವೇ ನೀವು ನೋಡೋಕ್ಕಾಗೋದು. ಸೊ ಅಲ್ಲಿಂದ ಬರ್ತಾ ಹೋಗೋಣ ಅಂತ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಈ ಥರ ಒಂದೇ ಸಿಂಗಲ್ ಎತ್ತಲ್ಲಿ ಗಾಡಿ ಬರ್ತಿತ್ತು. ಗಾಡಿ ಬಿಡ್ತಾ ನಾವು ಗಿರಿ ಪ್ರದರ್ಶನ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಗಾಯ್ಸ್, ಇವಾಗ ಟೈಮು 4 ಗಂಟೆ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಬೇಕು. ಜನ ಎಲ್ಲ ಹೋಗ್ತಿದ್ದಾರೆ. ಅವ್ರ ಹಿಂದೆ ನಾವು ಹೋಗ್ತಾ ಇರ್ತೀವಿ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ. ಸೊ ಅವ್ರ ಹಿಂದೆ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಹಿಂದೂ ಪುರಾಣದ ಪ್ರಕಾರ ಈ ಬೆಟ್ಟದಲ್ಲಿ ಅಷ್ಟ ದಿಕ್ಕುಗಳಿವೆ. ಆ ಅಷ್ಟ ದಿಕ್ಕುಗಳಲ್ಲಿ ಒಂದೊಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಜಗೋಪುರದಿಂದ ಒಂಚೂರು ಮುಂದೆ ಬಂದರೆ ನಮ್ಗೆ ಸಿಗದೆ ಇಂದ್ರಲಿಂಗ, ದೇವೇಂದ್ರನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಲಿಂಗಕ್ಕೆ ಶುಕ್ರ ಹಾಗೂ ಸೂರ್ಯನೇ ಅಧಿದೇವತೆಗಳು. ಈ ಲಿಂಗ ದರ್ಶನ ಮಾಡೋದ್ರಿಂದ ದೀರ್ಘಾಯುಸ್ಸು ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಅಂತ ಹೇಳ್ತಾರೆ. ಗಾಯ್ಸ್, ಅಲ್ಲಿಂದ ಮುಂದೆ ಬಂದು
ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಈ ಕತ್ಲಿಗಿತ್ಲಿ ಏನು ಒಂದ್ಸಲ ಲೈಟಿಂಗ್ಸ್ ಇರೋದ್ರಿಂದ ಜನ ಯಾವಾಗ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು. ಗಾಯ್ಸ್ ನಿಮಗೆ 1-1.5 ಕಿಲೋಮೀಟರ್ ಆಯ್ತಿದ್ದಂಗೆ ಈ ಥರ ಬೋರ್ಡ್ಗಳು ಇರುತ್ತೆ. ನೀವು ಎಲ್ಲಿದ್ದೀರಾ, ಎಲ್ಲಿಗೆ ಹೋಗಬೇಕು, ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇನ್ನು 12.28 ಕಿಲೋಮೀಟರ್ ಇದೆ ಅಂತೆ. ಬನ್ನಿ ನೋಡೋಣ. ಗಾಯ್ಸ್ ವೆದರ್ ಅಂತೂ ಪೀಸ್ಫುಲ್ ಆಗಿದೆ. ಜನ ನಮ್ಗಿಂತ ಮುಂದೆ ಹೋಗೋರು ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ಸೊ ನಾವು ಮಧ್ಯ ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ನಮಗೆ ನಿಮ್ಮ ಮುಂದೆ ಸಿಗೋದೇ ಅಗ್ನಿಲಿಂಗ, ಬಟ್ ಏನಂದರೆ ಅದು ನಾವು ಮಿಸ್ ಮಾಡಿಬಿಟ್ಟಿದ್ದೀವಿ ವಿಡಿಯೋನ. ಸೊ ಅದ್ರ ನೆಕ್ಸ್ಟ್ ಬರೋದು ಯಮಲಿಂಗ. ಸೊ ಗಾಯ್ಸ್ ನಾವು ಆಲ್ರೆಡಿ ಯಮಲಿಂಗ ಹತ್ರ ಬಂದಿದ್ದೀವಿ. ಇದ್ರ ವಿಶೇಷತೆ ಏನಂದರೆ ಯಮನಿಂದನೇ ಪೂಜಿಸಲ್ಪಟ್ಟ ಲಿಂಗ ಇದು. ಈ ಕ್ಷೇತ್ರಕ್ಕೆ ಮಂಗಳ ಮತ್ತು ಗುರು ಅಧಿದೇವತೆಗಳಾಗಿರ್ತದೆ. ಈ ಲಿಂಗದ ದರ್ಶನ ಮಾಡೋದ್ರಿಂದ ಅಕಾಲ ಮರಣ ಮತ್ತು ಭಯ ಕಡಿಮೆ ಆಗುತ್ತದೆ ಅಂತ ಜನರ ನಂಬಿಕೆಯಾಗಿರ್ತದೆ ಇದು. ಸೊ ಮಿಸ್ ಮಾಡದೆ ಹೋಗಿ ಬನ್ನಿ ಒಳಗಡೆ. ಗೈಸ್ ನೀವು ಹೋಯ್ತಾ ಈ ಥರ ಬೋರ್ಡ್ಗಳು ನೋಡ್ತಾನೆ ಇರ್ತೀರಾ. ಕಾರಣ ಏನಂದರೆ ನಮಗೆ ಇದೇ ರೋಡ್ ಮ್ಯಾಪು. ಇದ್ರ ಮೂಲಕ ಹೆಂಗಿದೆಯೋ ಅದ್ರ ಥರ ಹೋದರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಇನ್ನು ನೆಕ್ಸ್ಟ್ ಬರೋದೇ ನೈಋತ್ಯ ಲಿಂಗ. ಬನ್ನಿ ಹೋಗೋಣ. ಗೈಸ್ ನಾವೀಗ ನೈಋತ್ಯ ಲಿಂಗದಲ್ಲಿದ್ದೀವಿ. ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ರಾಕ್ಷಸ ರಾಜನಾದ ನೈಋತಿ. ಈತ ನೈಋತ್ಯ ದಿಕ್ಕಿಗೆ ಅಧಿಪತಿ. ಇಲ್ಲಿ ನಮಿಸಿ ಪೂಜೆ ಮಾಡೋದ್ರಿಂದ ದುಷ್ಟ ದೋಷಗಳಿಂದ ವಿಮುಕ್ತರಾಗಿ ಕೀರ್ತಿ ಪ್ರತಿಷ್ಠೆ ಬರುತ್ತೆ ಅಂತ ಜನರ ನಂಬಿಕೆ. ಗೈಸ್ ನೆಕ್ಸ್ಟ್ ಬರೋದೇ ವರ್ಣಲಿಂಗ. ಬನ್ನಿ ಹೋಗೋಣ ಅಲ್ಲಿಗೆ. ವರ್ಣಲಿಂಗಕ್ಕೆ ಹೋಗೋಣ ಅಂತ ಹೊರಡ್ತಿದ್ದೆ. ಅಲ್ಲಿ ನನ್ನ ಕಣ್ ಕಾಣಿಸಿದ್ದು ನನ್ನ ಆರಾಧ್ಯ ದೇವ ರಾಘವೇಂದ್ರ ಸ್ವಾಮಿ. ನನಗಂತೂ ಹೆವಿ ಖುಷಿ ಆಯಿತು. ಯಾಕೆಂದರೆ ಅವ್ರದ್ದೊಂದು ಸ್ಲೋಗನ್ ಇದೆ, ನಾವು ಹೇಳ್ತೀವಿ ಯಾವಾಗಲೂ ರಾಯರಿದ್ದಾರೆ ಅಂತ. ಸೊ ಇದು ನೋಡಿದ ತಕ್ಷಣ ನಮ್ಮ ಜೊತೆ ಅವರಿದ್ದಾರೆ, ಅವರು ನಮ್ಮ ಜೊತೆ ಬರ್ತಿದ್ದಾರೆ ಅನ್ನೋದು ನನಗೆ ತುಂಬ ಫೀಲ್ ಆಯಿತು. ಸೊ ತುಂಬ ಖುಷಿ ಆಯಿತು. ಅಲ್ಲಿ ಗಾಯ್ಸ್ ನೀವು ಆ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು, ಅಲ್ಲೆಲ್ಲಿ ರೆಡ್ ಮಾರ್ಕ್ ಕಾಣ್ತಿದೀವೋ ಸೊ ನಾವು ಅಲ್ಲಿದ್ದೀವಿ ಅಂತ ಅರ್ಥ. ಓ ಏನಪ್ಪ ಇದು ಅಂತ ನೋಡಿದ್ರೆ ಗಾಯ್ಸ್ ಇದು ಮಸಾಜ್ ಅಂತೆ. 5 ನಿಮಿಷಕ್ಕೆ 20 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಏನಾದ್ರು ಕಾಲು ನೋವಿದ್ರೆ ಮಸಾಜ್ ಮಾಡ್ಕೊಳ್ಳೋಣ ಅಂತ. ಮುಂದೆ ಒಂದಿನ ಒಂದು ಕಡೆ ಸಿಕ್ಕಿದ್ರೆ ನಾನು ಟ್ರೈ ಮಾಡ್ತೀನಿ. ಗೈಸ್ ಆಲ್ಮೋಸ್ಟ್ ನಾವು ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ, ಅಂದರೆ 7 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆಲ್ರೆಡಿ ಬೆಳಕಾಗ್ತಾ ಇದೆ. ಅದೇ ತುಂಬ ಖುಷಿಯಾಯಿತು. ಇನ್ನು ಇದುವರೆಗೂ ನಾವು ಎಲ್ಲೂ ಸ್ಟಾಪ್ ಮಾಡಿಲ್ಲ, ಅಂದರೆ ದೇವ್ರ ಹತ್ರ ಕೈ ಮುಕ್ಕೊಳ್ಳೋದು ಅಂದ್ಬಿಟ್ರೆ ಇನ್ನೆಲ್ಲೂ ಸ್ಟಾಪ್ ಮಾಡಿಲ್ಲ. ಅದೇ ಹುಮ್ಮಸ್ಸಲ್ಲಿ ನಡೀತಾ ಇದ್ದೀವಿ. ಚೆನ್ನಾಗಿದೆ ಜರ್ನಿ ಅಂತ, ಚೆನ್ನಾಗಿದೆ. ನೋಡೋಣ, ಇನ್ನೂ ಅರ್ಧ ಜರ್ನಿ ಇದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಗಾಯ್ಸ್ ಈ ಗಿರಿ ಪ್ರದರ್ಶನ ಮಾಡುವಾಗ ನಿಮ್ಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಫೀಲ್ ಕೊಡಲ್ಲ. ಯಾಕೆಂದರೆ ನಿಮ್ಗೆ ಅಲ್ಲಲ್ಲಿ ಅಂಗಡಿಗಳು ಸಿಗ್ತಾ ಇರುತ್ತೆ. ಮತ್ತು ಮೇಯ್ನಾಗಿ ಕುಡಿಯೋಕ್ಕೆ ನೀರು ಮತ್ತು ವಾಶ್ರೂಮು, ರೆಸ್ಟ್ ರೂಮ್ ಎಲ್ಲ ಥರದಲ್ಲೂ ಸೌಲಭ್ಯ ಇದೆ. ಯಾವುದೇ ಥರ ನಿಮಗೆ ಅನ್ಕಂಫರ್ಟಬಲ್ ಆಗೋ ಥರ ಚಾನ್ಸೇ ಇಲ್ಲ. ಗಿರಿದು ಹಿಸ್ಟ್ರಿ ಹೇಳ್ಬೇಕಂದ್ರೆ ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಮೊದಲು ಗಿರಿ ಪ್ರದರ್ಶನ ಮಾಡಿದ್ದು ಪಾರ್ವತಿ ದೇವಿ ಅಂತೆ. ಒಂದಿನ ತಮಾಷೆಗೆ ಶಿವನ ಕಣ್ಣು ಮುಚ್ಚಿ ಅದು ಜಗತ್ತೇ ಕತ್ಲಾಗೋಯ್ತಂತೆ. ಅದರಿಂದ ಪಾರ್ವತಿ ದೇವಿಗೆ ದೋಷ ಬರುತ್ತಂತೆ. ಈ ದೋಷ ತಪ್ಪಿಸಲು ಕಠಿಣ ವ್ರತ ಮಾಡ್ತಾರೆ. ಆ ವ್ರತಕ್ಕೆ ಮನಸ್ಸು ಕರಗಿ ಶಿವ ಅವನೇನು ಬರಬೇಕು ಅಂತ ಕೇಳಿದಾಗ ನಾನು ಯಾವಾಗಲೂ ನಿಮ್ಮ ಅರ್ಧಾಂಗಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಆವಾಗ ಶಿವ ಹೇಳ್ತಾರಂತೆ, ನಿನಗೆ ಈ ವರ ಬೇಕು ಅಂದರೆ ನೀನು ನನ್ನ ಸುತ್ತಿ ಬರಬೇಕು ಅಂತ. ಸೊ ಪಾರ್ವತಿ ದೇವಿ ಏನು ಮಾಡ್ತಾರಂದರೆ ತಿರುವಣ್ಣಾಮಲೈನೇ ಶಿವ ಎಂದು ತಿಳಿದು ಸುತ್ತಕೊಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ನಂತರ ಪಾರ್ವತಿ ದೇವಿಗೆ ವರ ಸಿಗುತ್ತೆ. ಇದು ಕಥೆಯಾಗಿದೆ. ನಾವೀಗಿದ್ದೀವಿ ವರ್ಣಲಿಂಗ ಹತ್ರ. ಸಾಕ್ಷಾತ್ ವರ್ಣದೇವರೇ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಈ ಕ್ಷೇತ್ರದ ಅಧಿಪತಿ ಶನೇಶ್ವರ ಆಗಿರ್ತಾರೆ. ಇಲ್ಲಿ ಪೂಜಿಸಿ ನಮಿಸಿದ್ರೆ ಶನಿದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಗಾಯ್ಸ್ ನಿಮಗೆ ಅವಾಗಲೇ ಹೇಳ್ದಂಗೆ ಮಕ್ಳುಗಳೇನಾರ ಚಿಕ್ಕ ಮಕ್ಳುಗಳು ಇದ್ದರೆ ಹೆಂಗೆ ಕರ್ಕೋಗೋದಪ್ಪ, ನಾವು ನಡೆಯೋದೇ ಕಷ್ಟ ಅಂತ ಇದ್ದಾಗ ಈ ಥರನೂ ಸ್ಪೆಷಲಿಟೀಸ್ ಮಾಡಿದ್ದಾರೆ ರೆಂಟಿಗೆ. ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ತಗೋತಿದ್ದಾರೆ. ನಡೆಯೋರ್ಗೆ ಅಲ್ಲಲ್ಲಿ ಎನರ್ಜಿ ಸಿಗಲಿ ಅಂತ ಎಳ್ನೀರು ಕೂಡ ಮಾರ್ತಿದ್ದಾರೆ ನೋಡಿ ಗಾಯ್ಸ್. ಅಲ್ಲಿ ಮಡಿಕೆ ನೀರು ಮಡಗಿದ್ದಾರೆ. ಬರೋ ಭಕ್ತಾದಿಗಳು ದಣ್ಕೊ ಬರಬಾರ್ದು ಅಂತ. ಅದು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಕೋಲ್ಡ್ ಆಗಿರಲಿ ಅನ್ನೋ ಕಾರಣಕ್ಕೆ ಮಡಿಕೆ ನೀರು ಮಡಗಿದ್ದಾರೆ. ಅವರು ಯಾವಾಗಲೂ ಹೊಟ್ಟೆ ತಂಪಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಂಗೆ ಬನ್ನಿ ನೆಕ್ಸ್ಟ್ ಹೋಗೋದು ನಾವು ವಾಯು ಲಿಂಗಕ್ಕೆ ಹೋಗೋಣ ಅಂತೆ. ನಾವಿವಾಗ ಬಂದಿದ್ದೀವಿ ವಾಯುಲಿಂಗ ಹತ್ರ. ಈ ಕ್ಷೇತ್ರಕ್ಕೆ ಅಧಿಪತಿ ಕೇತು ಆಗಿರ್ತಾರೆ. ಇಲ್ಲಿ ನಮಿಸಿ ಪೂಜಿಸೋದ್ರಿಂದ ಕೇತು ಗ್ರಹಕ್ಕೆ ಸಂಬಂಧಿಸಿದ ದೋಷಗಳೆಲ್ಲ ವಿಮುಕ್ತ ಆಗುತ್ತೆ ಅಂತ ಒಂದು ಜನ ನಂಬಿಕೆ ಇದೆ. ಇಲ್ಲಿಂದ ಮುಂದೆ ಹೋದರೆ ಸಿಗೋದೇ ಕುಬೇರಲಿಂಗ. ಬನ್ನಿ ಹೋಗೋಣಂತೆ. ನೋಡಿ ಗಾಯ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ರೆಂಟಿಗೆ ಸಿಗುತ್ತೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಗಾಯ್ಸ್ ಫೈನಲಿ 8 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಆವಾಗಲೇ ಬಿಸಿಲು ಬರ್ತಾ ಇದೆ. ಏನಂದರೆ ಐ ಥಿಂಕ್ ನನ್ನ ಪ್ರಕಾರ 8-8:30 ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ, ಯಾಕೆಂದರೆ ಹೋಯ್ತಾ ಸ್ಟಾಮಿನಾ ಕಮ್ಮಿ ಆಗುತ್ತೆ. ನೋಡೋಣ, ರೀಚ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಫೈನಲ್ ಡೆಸ್ಟಿನೇಷನ್ ಹೇಳ್ತೀನಿ ಎಷ್ಟು ಟೈಮ್ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಟೈಮ್ ಈಗ 6:47. ಅಲ್ಲಿ ನೋಡಿ ಸ್ವಲ್ಪನೇ ಸೂರ್ಯ ಉದಯಿಸ್ತಿದ್ದಾನೆ, ಕಾಣಿಸ್ತಿದೆ ನಿಮಗೆ.
ನೋಡೋಕ್ಕೆ ಒಂಥರ ಸಖತ್ ಕಾಣಿಸ್ತಿದೆ ಅದಂತೂ. ನಾನು ನಮ್ಮ ಫ್ರೆಂಡ್ ಬರ್ತಾ ನೆಕ್ಸ್ಟ್ ಪ್ಲಾನ್ ಎಲ್ಲಿ ಮಾಡೋಣ ಅಂತ ಇದ್ದಾಗ ಪೂರಿ ಜಗನ್ನಾಥ್ ಅಂತ ಅನ್ಕೊಂಡಿದ್ದೋ. ನೋಡಿದ್ರೆ ಅವರೇ ಇಲ್ಲಿ ಕಾಣಿಸ್ತಿದ್ದಾರೆ. ಲಿಟ್ರಲಿ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅಲ್ಲಿಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಇಲ್ಲೇ ನನಗೆ ಕಾಣಿಸ್ತಿದ್ದಾರೆ. ಗಾಯ್ಸ್, ನನಗೆ ಅನಿಸ್ತಾ ಇರೋದು ಏನಂದ್ರೆ, ಎಲ್ಲಾ ದೇವರು ಕೂಡ ಇಲ್ಲೇ ಇದ್ದಾರೆ. ಅಂದ್ರೆ ನಾನು ನೋಡಿದ ತಕ್ಕಂಗೆ ರಾಯರ್ ಕಂಡ್ರು, ಶ್ರೀನಿವಾಸ ದೇವ್ರು ಕಂಡ್ರು, ಈಗ ಪೂರಿ ಜಗನ್ನಾಥ ನೋಡ್ದೋ, ಗಣೇಶನ್ ನೋಡ್ತಿದೀವಿ, ತುಂಬಾ ದೇವ್ರು ಇಲ್ಲೇ ಇದ್ದಾರೆ. ನಾವೀಗ ರೆಡ್ ಮಾರ್ಕ್ ಎಲ್ಲಿ ಕಾಣ್ತಿದ್ವಿ ಅಲ್ಲಿ ಇದೀವಿ ಈಗ ಪ್ರೆಸೆಂಟ್ಲಿ. ಗೈಸ್, ಫೈನಲಿ 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 5 ಕಿಲೋಮೀಟರ್ ಬಾಕಿ ಇದೆ. ಬನ್ನಿ ಹೋಗೋಣ. ವಾವ್, ಸಖತ್ತಾಗಿ ಕಾಣಿಸಿದೆ ಬೆಟ್ಟ ಅಂತೂ. ನೋಡಿ ಗೈಸ್, ವ್ಯೂ ಹೆಂಗಿದೆ ಅಂತ. ಅದೇ ಥರ ಈ ವ್ಯೂ ಅಂತೂ ಇನ್ನೂ ಮಸ್ತಾಗಿ ಕಾಣಿಸಿದೆ. ಸೂರ್ಯ ನೋಡಿ ಎಷ್ಟು ಸಕ್ಕದ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದಾನೆ ಸೂರ್ಯ ಬರ್ತಿದ್ದಾನೆ. ಸೊ ಅಂಗಡಿಗೆಲ್ಲ ಓಪನ್ ಆಗ್ತಾ ಇದೆ. ಪ್ರತಿಯೊಂದು ಅಂಗಡಿಗೂ ಈಗ ಓಪನ್ ಆಗುತ್ತೆ. ಈ ವರ್ಕ್ ಪ್ರೆಸರು, ಟೆನ್ಷನ್ನು, ಅದು ಇದು ಅಂತ ತಲೆ ತುಂಬಿಕೊಂಡು ಇವಾಗ ಎಷ್ಟು ರಿಲೀಫ್ ಅಂದರೆ ನಿಜವಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಒಂದ್ಸತಿ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ. ಓಹೋ, ಏನ್ರಿ ಇದು? ನಮ್ಮ ಕಡೆ ಗಿಣಿ ಶಾಸ್ತ್ರ ಕೇಳಿದೆ ಗಾಯ್ಸ್. ಇದು ಯಾವ್ದಿದು ಇಲಿ ಶಾಸ್ತ್ರ ಗೊತ್ತಿರಲಿಲ್ಲ, ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆದರೂ ಇದು ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಸೇಮ್ ಅದೇ ಥರನೇ ಇಲಿ ಬಂದು ಒಂದು ಕಾರ್ಡ್ ಕೊಡುತ್ತೆ. ಗಾಯ್ಸ್, ಮಸಾಜ್ದು ನಾನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಅದು ಯಾವ ಥರ ಹೆಂಗೆ ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಕವರ್ ಕೊಟ್ಟಿದ್ದಾರೆ. ಕವರ್ ಒಳಗಡೆ ಕಾಲು ಹಾಕ್ಬಿಟ್ಟು ಅಲ್ಲಿ ಮಡಗಿ ಅಂತ. ಸೊ ಅವ್ರು ಬಂದು ಈಗ ಆನ್ ಮಾಡ್ತಾರೆ. ಏನಾಗುತ್ತೇನೋ ಗೊತ್ತಿಲ್ಲ. ದೇವರೇ ಕಾಪಾಡಪ್ಪ. ಗಾಯ್ಸ್, ಫಸ್ಟು ಭಯ ಆಗೋಯ್ತು ನನಗಂತೂ, ಏನು ಹಿಂಗಾಯ್ತಾ ಇದೆ ಅಂತ. ಬರ್ತಾ 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 ಸ್ವಲ್ಪ ಆರಾಮ್ ಅನಿಸ್ತು. ಚೆನ್ನಾಗಿದೆ, ಒಂಥರ ಕಾಲೆಲ್ಲ ಒಂಥರ ಫುಲ್ ಫ್ರೀ ಆದಂಗೆ ಅನಿಸ್ತಿದೆ. ಫಸ್ಟು ನನಗೆ ಭಯ ಆಯಿತು. ಈಗ ಹೋಯ್ತಾ ಹೋಯ್ತಾ ಸ್ವಲ್ಪ ಸಮಾಧಾನ, ಆರಾಮ್ ಅನಿಸ್ತಿದೆ. ನೀವು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಕಂಡಲ್ಲಿ ಹೋಗಿ ಒಂದು 5 ನಿಮಿಷ ಮಸಾಜ್ ಮಾಡಿಸ್ಕೊಳ್ಳಿ. ಒಂಥರ ರಿಲೀಫ್ ಆಗಿರುತ್ತೆ. ಗೈಸ್, ಈಗ ತಾನೇ ನೋಡ್ರಿ ಮಸಾಜ್ ಮಾಡಿಸ್ಕೊಂಡೆ. ಬಟ್ ನಿಜ ಸ್ಟಾರ್ಟಿಂಗ್ ಭಯ ಆಯಿತು. ಬಟ್ ಸಖತ್ತಾಗಿ ಅನಿಸ್ತು. ಅದರಲ್ಲೂ ಬಾಡಿ ಫ್ರೀ, ಅದು ಏನದು ಕಾಲು ಸಖತ್ ಫ್ರೀ ಅನಿಸ್ತೈತೆ. ವರ್ತ್ ಅನಿಸ್ತಪ್ಪ. 20 ರೂಪಾಯಿಗೆ 5 ನಿಮಿಷ ವರ್ತ್ ಅನಿಸ್ತು. ನೀವು ಯಾರು ಬಂದಾಗ ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ. ಒಂದು ಅಕಸ್ಮಾತ್ ಬೇಡ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಥರ ಮಾಡಿ, ಮಿಸ್ ಮಾಡ್ಕೋಬೇಡಿ. ಗಾಯ್ಸ್, ಈಗ ನಾವು ಕುಬೇರ ಲಿಂಗ ಹತ್ರ ಇದ್ದೀವಿ. ಇದು ಲಕ್ಷ್ಮೀ ದೇವತೆಯೇ ಶಿವಲಿಂಗನನ್ನ ಪ್ರತಿಷ್ಠಾಪಿಸಿ ಪೂಜಿಸಿ ನಂತರ ಉತ್ತರ ದಿಕ್ಕಿನ ಅಧಿಪತಿಯಾದ ಕುಬೇರನಿಗೆ ಒಪ್ಪಿಸಿದ್ರಂತೆ. ಈ ಲಿಂಗದ ದರ್ಶನದಿಂದ ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗುತ್ತಾರೆ ಅಂತ ಜನರ ನಂಬಿಕೆ. ಸೊ ಮಿಸ್ ಮಾಡದೆ ಒಳಗೆ ಹೋಗಿ ಬನ್ನಿ. ಗೈಸ್, ನೆಕ್ಸ್ಟ್ ಸಿಗದ ಈಶಾನ್ಯ ಲಿಂಗ. ಆಲ್ರೆಡಿ ನಾವು ಈಶಾನ್ಯ ಲಿಂಗ ಹತ್ರ ಬಂದಿದ್ದೀವಿ. ಈ ಕ್ಷೇತ್ರಕ್ಕೆ ಅಧಿಪತಿ ಬುಧ ಆಗಿರ್ತಾರೆ. ಇಲ್ಲಿ ಪೂಜಿಸಿ ನೆಮಿಸಿದ್ರೆ ವ್ಯಾಪಾರ ಮತ್ತು ಉದ್ಯೋಗದ ಸಮಸ್ಯೆಗಳಿಂದ ನಿವಾರಣೆ ಆಗುತ್ತದೆ ಎಂದು ಹೇಳ್ತಾರೆ. ಇಲ್ಲಿಗೆ ಅಷ್ಟಲಿಂಗಗಳು ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ರಾಜಗೋಪುರದ ಹತ್ರ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇದು ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅನಿಸುತ್ತೆ. ಮೇ ಬಿ ಆಮೇಲೆ ಇಲ್ಲಿಗೆ ಬರಬೇಕು ಅನಿಸುತ್ತೇನೋ ಬಸ್ ಹತ್ತಕ್ಕೆ. ಓಹ್, ಏನ್ರಿ ಇದು? ಓಹ್, ವೆಡ್ಡಿಂಗು! ಸಾಬಾಸ್ ಗಾಯ್ಸ್, ಹೆಂಗಿದೆ ನೋಡಿ ಕ್ರೇಜ್ ಅವ್ರದ್ದು. ವೆಡ್ಡಿಂಗ್ಗೆ ಈ ತರ ಬ್ಯಾನರ್ ಹಾಕ್ಸಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್. ನಾನು ಫಸ್ಟ್ ಟೈಮ್ ನೋಡಿದ್ದು, ಸಕ್ಕ ಸೈಕ್ ಆಗಿದೆ. ಓಹೋ, ಅಲ್ಲಿ ಗೋಪುರ ಕಾಣ್ತಿದೆ. ಅದೇ ಇರ್ಬೇಕೇನೋ ಗೋಪುರ, ನನಗೂ ಗೊತ್ತಿಲ್ಲ. ಮೇ ಬಿ ಅದೇ ಆದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಡೆದು ಫುಲ್ ಕಾಲು ನೋವು ಬಂದಿದೆ. ಇಲ್ಲಿ ದೇವ್ರು ಎಸ್ಕೊಂಡು ನಡೀತಾ ಇದ್ದೀವಿ. ಗೊತ್ತಾಯ್ತು ಈಗ ರೀಸೆಂಟಾಗೆ ಅದೇ ಗೋಪುರ ಅಂತ. ಏನಂದರೆ ಇಷ್ಟು ಸುತ್ತಕೊಂಡು ಬಂದು ನಿಯರ್ ಕಾಣ್ತದೆ ಅಂದರೆ ಅದು ನಿಜ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಸಖತ್ತಿದೆ. ಗಾಯ್ಸ್, ಫೈನಲಿ ಗಿರಿ ಪ್ರದರ್ಶನ ಕಂಪ್ಲೀಟ್ ಆಯಿತು. ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 8:01ಕ್ಕೆ ನಾವು ರೀಚ್ ಆಗಿದ್ದೀವಿ. 4 ಅವರ್ ಹಿಡಿದಿದೆ ನಮಗೆ ನಿಧಾನಕ್ಕೆ ಬಂದಿದ್ದಕ್ಕೆ. ಸೊ ನೆಕ್ಸ್ಟ್ ಈಗ ದರ್ಶನಕ್ಕೆ ಹೋಗೋಣ ಬನ್ನಿ. ಗಾಯ್ಸ್, ಇವಾಗ ನಾವು ದರ್ಶನದ ಕ್ಯೂಗೆ ಎಂಟ್ರಿ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಕ್ಲೌಡ್ ಅಂತೂ ಕಾಣಿಸ್ತಿದೆ. ಆ್ಯಕ್ಚುಲಿ ನಾವು ಬಂದ ತಕ್ಷಣ 3:03ವರೆಗೆ ಬಂದಿದ್ದೇನೋ, ಅವಾಗೇ ಕುತ್ಕೊಬಿಟ್ಟಿದ್ರು ಅಲ್ಲಿ. ಇವಾಗೂ ಕ್ಲೌಡ್ ಜಾಸ್ತಿ ಇದೆ. ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಈಗ ಎಂಟ್ರೆನ್ಸ್ ಒಳಗಡೆ ಬಿಡ್ತಿದ್ದಾರೆ. ಮೇ ಬಿ ದೇವಸ್ಥಾನ ಫುಲ್ ದೊಡ್ಡದು ಅನ್ಸುತ್ತೆ, ಏನೋ ಗೊತ್ತಿಲ್ಲ, ನೋಡೋಣ. ಗಾಯ್ಸ್, ಎಂಟ್ರಿ ಆದ ತಕ್ಷಣ ಧರ್ಮದರ್ಶನ ಕ್ಯೂ ಅಲ್ಲಿ ಕಮ್ಮಿ ಇತ್ತು ಅಂದ್ಬಿಟ್ಟು ಈ ಕಡೆ ಜಾಯ್ನ್ ಆಯಿತೆ. ಬಂದ ತಕ್ಷಣನೇ ಕಲ್ಯಾಣಿ ಸಿಕ್ತು. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಂ ನಮಃ ಶಿವಾಯ ಅಂತ ಹೇಳ್ತಿದೆ. ಅದು ಒಂಥರ ಕೇಳೋಕ್ಕೆ ಇಂಪಾಗಿದೆ. ಸೊ ಇನ್ನೊಂದೇನೆಂದರೆ, ಇದರಲ್ಲಿ ಕ್ಯೂ ಅಲ್ಲಿ ನೀರಿಗೆ ದಾವಗಿವ ಆದರೆ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಗಾಯ್ಸ್, ದೇವಸ್ಥಾನ ಪೂರ್ತಿ ಸುತ್ತಿದ್ದೀವಿ. ಈಗ 11 ಗಂಟೆಗೆ ಈಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇನ್ನೂ ಕ್ಯೂ ನೋಡಿ ಕಾಣ್ತಾ ಇದೆ, ಜನ ಸಖತ್ ಜನ ಕಾಣ್ತಿದೆ. ಲಿಟ್ರಲಿ ಗೊತ್ತಿಲ್ಲ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಗಾಯ್ಸ್, ಅಲ್ಲಿ 50 ರೂಪಾಯಿಂದು ಟಿಕೆಟಲ್ಲಿ ಜನ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಗೇಟ್ ಓಪನ್ ಮಾಡಿಬಿಟ್ರು, ಬನ್ನಿ ಅಲ್ಲಿ ಹೋಗೋರಂತೆ ಅಂತ. ಸೊ ಈಗ ಅಲ್ಲಿ ಓಡ್ತಾ ಇದೀವಿ. ಎಲ್ಲರೂ
ಮುಗಿದು ಬಿದ್ದು ಹೋಗ್ತಾ ಇದೀವಿ ಅಲ್ಲಿ, ಯಾಕೆಂದರೆ ಬೇಗ ದರ್ಶನ ಆಗಲಿ ಅಂತ. ಯಾಕೆಂದರೆ ತುಂಬ ಹೊತ್ತಾಯಿತು ನಾವು ಕ್ಯೂ ಅಲ್ಲಿ ನಿಂತು, ಅದಕ್ಕೆ ಎಲ್ಲರೂ ಓಡ್ತಾ ಇದ್ದೀವಿ. ನಾನು ಕೂಡ ಓಡ್ತಾ ಇದ್ದೀನಿ, ಎಲ್ಲರೂ ಓಡ್ತಾವ್ರೆ. ಗೈಸ್ ಈಗ ಏನು ನೋಡ್ತಾ ಇದ್ದೀರೋ ಅದೇ ದೇವರು ಅರುಣಾಚಲೇಶ್ವರ. ಸೊ ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ತುಂಬ ಕ್ರೌಡ್ ಅಂತ ಕೇಳಿದ್ದೆ, ಬಟ್ ಲೈವ್ ಆಗಿ ನೋಡ್ತಾ ಇದ್ದೀನಿ. ಇವಾಗ ದೇವಸ್ಥಾನದ ಎಂಟ್ರಿ ಆಗಬೇಕು. ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕ್ರೌಡ್ ಇದೆ ಅಂತ. ಒಳಗಡೆ ಸುತ್ತಿ 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 ಇನ್ನೂ ಇದೆ ಅನ್ಸುತ್ತೆ ಮೇ ಬಿ. ಈಗೇನು ಅಕ್ಕಪಕ್ಕನೇ ದೇವ್ರುಗಳಿವೆ. ಅದು ತಮಿಳಲ್ಲಿ ಬರೆದಿದ್ದಾರೆ, ಕೆಲವೊಂದು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಸೊ ಕೈ ಮುಕ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿ 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 ಜನ ಹೆಂಗಿದ್ದಾರೆ ಅಂತ. ಇದರಿಂದ ಅದಲ್ಲದೆ ಆ ಕಡೆನೂ ಒಂದು ರೌಂಡ್ ಸುತ್ತಬೇಕು. ಸುತ್ತಿ ಸುತ್ತಿ ಸಾಕಾಗ್ಬಿಟ್ಟಿದೆ. ಗಾಯ್ಸ್ ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ಆಚೆ ಬರೋಕ್ಕೆ ಕ್ಯೂ ಅಲ್ಲಿ ಬರ್ತಾ ಇದ್ದೀನಿ. ಅಕ್ಕಪಕ್ಕ ಎಲ್ಲ ಸುಮಾರು ದೇವ್ರುಗಳು ಕಾಣಿಸ್ತಿದೆ, ಬಟ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ಸುಮಾರು ದೇವ್ರುಗಳಿದೆ. ಹಂಗೆ ಸ್ವಲ್ಪ ಭಸ್ಮ ಕೊಟ್ಟರು, ಸ್ವಲ್ಪ ಹಣೆಗೆ ಹಚ್ಕೊಂಡು ಬಾಯಿಗೆ ಸ್ವಲ್ಪ ಹಾಕೊಂಡು ಎನರ್ಜಿ ಬರಲಿ ಅಂತ ಹಾಕೊಂಡು ಹೊರಗಡೆ ಹೋಗ್ಬೇಕು. ಗೈಸ್ ಈಗ ಫೈನಲಿ ಹೊರಗಡೆ ಬಂದಿದ್ದೀನಿ. ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಪ್ರಸಾದಕ್ಕೆ ಹೋಗೋಣ. ನನಗಂತೂ ತುಂಬ ಹೊಟ್ಟೆ ಹಸಿತೈತೆ. ಅಲ್ಲಿ ಏನೋ ಪುಳಿಯೋಗರೆ ಏನೋ ಕೊಡ್ತಿದ್ದಾರೆ ಅನ್ಸುತ್ತೆ, ಬನ್ನಿ ಹೋಗೋಣ. ಓಹೋ ಗಾಯ್ಸ್, ಫ್ರೀ ಅಂದ್ಕೊಂಡೆ, ನೋಡಿದ್ರೆ 10 ರೂಪಾಯಿ ಕೊಡಬೇಕಂತೆ. ಆದರೂ ಬರಲಿ ಅಂದ್ಬಿಟ್ಟು ಅದು 20 ರೂಪಾಯಿ ಕೊಟ್ಟು ಸಿಹಿನ ಒಂದು ಪುಳಿಯೋಗರೆ ಒಂದು ತೊಗೊಂಡಿದ್ದೀನಿ. ಈಗ ಏನು ಕೊಟ್ಟರು ತಿನ್ನೋ ಥರ ಆಗಿದ್ದೀನಿ, ಯಾಕೆಂದರೆ ತುಂಬ ಹೊಟ್ಟೆ ಹಸಿತಾಯಿತು. ಸೊ ತೆಗೆದುಕೊಂಡು ಹೊರಗಡೆ ಹೋಗೋಣ ಬನ್ನಿ. ಗಾಯ್ಸ್ ಫೈನಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಗಿದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾನು ನಾಷ್ಟ ಮಾಡಿಲ್ಲ, ಈಗ ಬರೋಷ್ಟರಲ್ಲಿ 12-1:30 ಆಯಿತು. ಸೊ ಹೊಟ್ಟೆ ತುಂಬ ಹಸಿದಿದೆ. ಬನ್ನಿ ಹೋಟೆಲ್ಗೆ ಹೋಗೋಣ, ಸ್ವಲ್ಪ ನಾಷ್ಟ ಮಾಡ್ಕೊಬರೋಣ. ತುಂಬ ಹೊಟ್ಟೆ ಹಸಿತಿತ್ತು. ಅಲ್ಲೇ ಹತ್ರದಲ್ಲಿದೆ ಒಂದು ಹೋಟ್ಲಿಗೆ ಹೋದೆ. ಪಡ್ಡು ಮಾಡ್ತಿದ್ರು, ಅದು ನನಗೆ ತುಂಬ ಇಷ್ಟ. ಸೊ ಪಡ್ಡುನ ಆರ್ಡರ್ ಮಾಡಿ ತಿಂದೆ. ಟೇಸ್ಟ್ ಅಂತೂ ಮಸ್ತಾಗಿತ್ತು. ಹೊಟ್ಟೆ ಹಸಿದ್ದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾನು ಈಗ ರಾಜಗೋಪುರದಿಂದ ಮುಂದೆ ಬರ್ತಾಯಿದ್ದೀನಿ, ಯಾಕೆಂದರೆ ಹೊರಡಬೇಕಲ್ಲ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಫೈನಲಿ ನಾನು ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ. ಅಲ್ಲಿ ನನಗೆ ಎಲ್ಲಿ ಬೆಂಗಳೂರು ಬಸ್ ಎಲ್ಲಿ ಅನ್ಸುತ್ತೆ ಗೊತ್ತಿಲ್ಲ, ವಿಚಾರಿಸ್ಬಿಟ್ಟು ಬಸ್ ಕ್ಯಾಚ್ ಮಾಡಬೇಕು. ಅದೇನೋ ಅಲ್ಲೆಲ್ಲೋ ಆ ಕಡೆ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಗಾಯ್ಸ್ ಇದೆ ನಮ್ಮ ಬಸ್ಸು, ಬೆಂಗಳೂರು ಹೋಗುತ್ತೆ ಇದು. ಜನಗಳು ಸ್ವಲ್ಪ ಜನ ಬರ್ತಿದ್ದಾರೆ. ನನಗಂತೂ ಕಾಲಂತೂ ಹೆವಿ ಪೇಯ್ನ್ ಬರ್ತಿದೆ. ಫಸ್ಟ್ ಮಲ್ಕೊಬಿಟ್ರೆ ಸಾಕು ಅನಿಸ್ತಿದೆ. ಇಲ್ಲಿಂದ ಬೆಂಗಳೂರು ತಲುಪಕ್ಕೆ 5-6 ಅವರ್ ಬೇಕು. ಅಲ್ಲಿವರೆಗೂ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಗಾಯ್ಸ್ ನಾವು ಫೈನಲಿ ಬೆಂಗಳೂರು ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಬಸ್ ಹತ್ತಿದ್ದು ಸ್ಯಾಟ್ಲೈಟಿಂದ, ಬಟ್ ನಾವು ಇಳ್ಕೊಂಡಿದ್ದೀಗ ಸಿಲ್ಕ್ ಬೋರ್ಡಲ್ಲಿ. ಯಾಕೆಂದರೆ ಇಲ್ಲಿಂದ ಸ್ಯಾಟ್ಲೈಟ್ಗೆ ಹೋಗೋಕೆ ಇಲ್ಲ ಅಂದರೂ 2-3 ಅವರ್ ಬೇಕಾಗುತ್ತೆ, ಹೆವಿ ಟ್ರಾಫಿಕ್ ಇದೆ. ಸೊ ಅದಕ್ಕೆ ಇಲ್ಲಿಂದ ಮೆಟ್ರೋ ಇದೆ ಅನ್ನೋ ಕಾರಣಕ್ಕೆ ನಾವು ಸಿಲ್ಕ್ ಬೋರ್ಡಲ್ಲಿ ಇಳ್ಕೊಂಡು ಎಲ್ಚನಹಳ್ಳಿಗೆ ಮೆಟ್ರೋದಲ್ಲಿ ಹೋಗೋಣ ಅಂತ ಓಡ್ತಾ ಇದ್ದೀವಿ. ನೋಡಿ ಗಾಯ್ಸ್ ಎಷ್ಟು ಟ್ರಾಫಿಕ್ ಇದೆ ಅಂತ. ಅಲ್ಲೆಲ್ಲೋ ಬಸ್ಸಲ್ಲಿ ಹಂಗೆ ನಿಂತ್ಬಿಟ್ಟಿದೆ. ಇವಾಗ ನಾವು ಮೆಟ್ರೋ ಸ್ಟೇಷನ್ ಒಳಗೆ ಬಂದಿದ್ದೀವಿ. ಟ್ರೈನ್ಗೆ ವೆಯ್ಟಿಂಗು, ಇನ್ನೇನು ಬರುತ್ತೆ ಅಂತ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಂತು ನೋಡಿ, ಟ್ರೈನ್ ಬಂದೇ ಬಿಡ್ತು. 7 ಟ್ರೈನ್ ಬಂದೇ ಬಿಡ್ತು. ಈಗ ಗೈಸ್ ಫೈನಲಿ ಮನೆಗೆ ಬಂದೆ. ಬರೋಷ್ಟರಲ್ಲಿ 8:30-9 ಗಂಟೆ ಆಗಿತ್ತು. ನಾನು ಹಾಕಿದ ಟೀ ಶರ್ಟ್ ನೆಂದೋಗಿತ್ತು. ಬರ್ತಾ ಸ್ವಲ್ಪ ಮಳೆ ಬರ್ತಿತ್ತು, ಸೊ ನೆಂದೋಗಿತ್ತು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದೆ. ನೀವು ನಾನು ನೋಡ್ತಾ ಇರ್ಬೋದು ಯಾವ ಲೆವೆಲ್ ಟಯರ್ಡ್ ಆಗಿದ್ದೀನಿ ಅಂತ. ಇವಾಗ ಹೋಗಿ ಮಲ್ಕೊಂಡ್ರೆ ನಾಳೆನೇ ಎದ್ದೇಳೋದು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೀವು ಯಾರು ಹೋಗಿದ್ರೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.